ಕಾಕಿ ಅಂದ್ರೆ ಅದೊಂದು ಹೆಮ್ಮೆ, ಗೌರವ, ನಮ್ಮನ್ನ ಕಾಪಾಡುವ ಆರಕ್ಷಕರು ಅನ್ನೋ ಭರವಸೆ ಅಲ್ವಾ. ಆದ್ರೆ ಅದೇ ಕೆಲ ಪೊಲೀಸರು ವಂಚನೆ ಮಾಡೋ ಕೇಳಿದ್ರೆ ನಾವು ನ್ಯಾಯಕ್ಕಾಗಿ ಯಾರ ಮೊರೆ ಹೋಗಬೇಕು? ಅಂದಹಾಗೆ ಇಲ್ಲೊಂದು ಕಾಕಿ ಗ್ಯಾಂಗ್ ಏನಿದೆ, ವ್ಯಕ್ತಿಯೊಬ್ಬನಿಗೆ ಯಾವ ರೀತಿ ಲಕ್ಷ ಲಕ್ಷ ಪಂಗ್ನಾಮ ಹಾಕಿದ್ರು, ಆಮೇಲೆ ಹೇಗೆ ತಗಲಾಕೊಂಡ್ರು ಅನ್ನೋ ಕಥೆಯನ್ನ ನಾವು ನಿಮಗಾಗಿ ತಂದಿದ್ದೀವಿ ನೋಡಿ. ಲೋಕಾಯುಕ್ತ ಕಿಟಾಗೆ ತಗ್ಲಾಕೊಂಡ ಕಾಕಿ, ಹಣ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಲಾಕ್. ಕೇಸೊಂದನ್ನು ಬಗೆಹರಿಸುತ್ತೇವೆ ಅಂತ ಪೊಲೀಸರು ವ್ಯಕ್ತಿಯೊಬ್ಬನಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಮೊದಲಿಗೆ 1 ಲಕ್ಷ ಕೊಡಿ, ಕೆಲಸ ಆದ್ಮೇಲೆ ಉಳಿದ ಹಣವನ್ನ ಕೊಡಿ ಅಂತ ಮಹಾನುಭಾವರು ಡೀಲ್ ಮಾಡ್ಕೊಂಡಿದ್ದಾರೆ. ಆದ್ರೆ ಡೀಲ್ ಮುಗಿಯೋಕು ಮುನ್ನವೇ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಲಾಕ್ ಆಗಿದ್ದಾರೆ. ಈ ಫೋಟೋದಲ್ಲಿ ಕಾಣುವ ಇವರ ಹೆಸರು ಶಿವಾಜಿ ರಾವ್ ಮತ್ತು ಶಿವಾನಂದ್ ಅಂತೆ. ಕೆಂಪೇಗೌಡ ನಗರ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್. ಕೇಶವ ಮೂರ್ತಿ ಅನ್ನೋರ್ಗೆ ಕೇಸೊಂದನ್ನ ಇತ್ಯರ್ಥ ಮಾಡಿಕೊಡ್ತೇವೆ ಅಂತ ಬರೋಬ್ಬರಿ 8 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಮೊದಲು 1 ಲಕ್ಷ ಅಡ್ವಾನ್ಸ್ ಕೊಡಿ, ಆಮೇಲೆ ಉಳಿದ ಹಣವನ್ನ ಕೊಡಿ ಅಂತ ಡೀಲ್ ಮಾಡ್ಕೊಂಡಿದ್ದಾರೆ. ಅದರಂತೆ ಕೇಶವ ಮೂರ್ತಿ ನಿನ್ನೆ ಹಣ ಕೊಡುವುದಾಗಿ ಕೆಜಿ ನಗರ ಪೊಲೀಸರಿಗೆ ತಿಳಿಸಿದ್ದ. ಇನ್ನೇನು ಅಮೌಂಟ್ ಸಿಕ್ಕೇ ಬಿಡ್ತು ಅಂತ ಹೋಗಿದ್ದ ಕಾಕಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಉತ್ತಮ್ ಚಂದ್ ಅನ್ನೋ ಚಿನ್ನದ ವ್ಯಾಪಾರಿಯನ್ನ ಕೇಶವಮೂರ್ತಿ ಪರಿಚಯ ಮಾಡಿಕೊಂಡಿದ್ದ. ಅಬಕಾರಿ ಇಲಾಖೆಯಲ್ಲಿ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀನಿ, ದೊಡ್ಡ ದೊಡ್ಡ ಅಧಿಕಾರಿಗಳು ನನಗೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಕತೆ ಕಟ್ಟಿದ್ದ. ನಂತರ ಬಾರ್ಗೆ C17, C19 ಲೈಸೆನ್ಸ್ ಅನ್ನ ಕೊಡಿಸ್ತೇನೆ ಅಂತ ನನಗೆ ಎಲ್ಲ ಅಧಿಕಾರಿಗಳು ಗೊತ್ತಿದೆ ಅಂತ ನಂಬಿಸಿ 1 ಕೋಟಿಗೂ ಹೆಚ್ಚು ಹಣ ಹಾಗೂ 1 ಕೆಜಿಗೂ ಅಧಿಕ ಚಿನ್ನವನ್ನ ಪೀಕಿದ್ದ. ಕಳೆದ 2020ರಿಂದ 22ರವರೆಗೆ ಹಂತ ಹಂತವಾಗಿ ಯಾಮಾರಿಸಿ ವಂಚಿಸಿದ್ದ. ಆದ್ರೆ ಯಾವುದೇ ಬಾರ್ ಲೈಸೆನ್ಸ್ ಅನ್ನ ಕೊಡಿಸದೇ ಇದ್ದಾಗ ಚಿನ್ನ ವ್ಯಾಪಾರಿ ಹಣವನ್ನ ವಾಪಸ್ ಕೊಡುವಂತೆ ಹೇಳಿದ್ದಾನೆ. ಯಾವಾಗ ಹಣ ವಾಪಸ್ ಕೇಳಿದ್ದೋ ಕೇಶವ ಮೂರ್ತಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿ ನಿಂದಿಸಿದ್ನಂತೆ. ನಂತರ ಇದೇ ಉತ್ತಮ ಚಂದ್ 2023ರಲ್ಲಿ ಕೆಜಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಕೇಸ್ ದಾಖಲಿಸಿಕೊಂಡ ಪೊಲೀಸರು ವಂಚಕ ಕೇಶವಮೂರ್ತಿಯಿಂದ ಹಣ ರಿಕವರಿ ಮಾಡಿ ವಾಪಸ್ ಕೊಟ್ಟಿದ್ರಂತೆ. ಆದ್ರೆ ಇದೀಗ ಮತ್ತೆ ಪೊಲೀಸರು ವಂಚಕ ಕೇಶವಮೂರ್ತಿಯನ್ನ ಕರೆಸಿ ಕೇಸ್ಗೆ ಸಹಾಯ ಮಾಡ್ತೀವಿ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಇದೇ ವಿಚಾರದಲ್ಲಿ ಹಣ ಕೊಡ್ತೀನಿ ಅಂತ ಕೆಜಿ ನಗರ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದಂತೆ. ಈ ವೇಳೆ ಪ್ಲಾನ್ ಮಾಡಿ ಲೋಕಾಯುಕ್ತಕ್ಕೆ ಮಾಹಿತಿ ನೀಡಿದ್ದಾನೆ. ಹಣ ಪಡೆಯೋಕೆ ಬಂದ ವೇಳೆ ಪೊಲೀಸರನ್ನ ಲೋಕ ಲಾಕ್ ಮಾಡಿದೆ. ಮೊದಲೇ ವಂಚಿಸಿ ಕೋಟಿ ಕೋಟಿ ನುಂಗಿದ್ದ ಆಸಾಮಿ ಪೊಲೀಸರಿಗೆ ಒಂದು ಮುಹೂರ್ತ ಫಿಕ್ಸ್ ಮಾಡಿ ಲೋಕಾಯುಕ್ತರಿಂದ ಲಾಕ್ ಮಾಡಿಸಿದ್ದಾನೆ. ದುರಾಸೆಗೆ ಬಿದ್ದು ಹಣ ಮಾಡೋಕೆ ಹೋಗಿದ್ದ ಪೊಲೀಸರಿಗೆ ವಂಚಕನೇ ಕೆಡ್ಡ ತೋಡಿದ್ದು ಮುಜುಗರದ ವಿಚಾರವೇ ಸರಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.